ಹಾಯ್ ಸ್ನೇಹಿತರೆ, ಬಲ್ಲಾಲ್ಸ್ ಕ್ಯಾಬೂಸಿಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಶ್ವಿನಿ ಆರ್ ಶೆಟ್ಟಿ. ದ್ರಾಕ್ಷಿ ಹಣ್ಣು ಅಲ್ಲಲ್ಲಿ ರಸ್ತೆ ಬದಿಯಲ್ಲಿ ಮಾರಾಟ ಮಾಡ್ತಾ ಇರ್ತಾರೆ. ಸೊ ನನ್ನ ಕಣ್ಣಿಗೆ ಅದಿವತ್ತು ಬಿತ್ತು. ಒಂದು ಗೊಂಚಲಿನಷ್ಟು ತಂದೆ, ಸ್ವಲ್ಪ ನನ್ನ ಮಗ ತಿಂದ. ಉಳಿದ ದ್ರಾಕ್ಷಿ ಹಣ್ಣಿನಲ್ಲಿ ಒಂದು ಗೊಜ್ಜು ಮಾಡಿದ್ದೇನೆ. ಚಪಾತಿಗಂತೂ ದಿ ಬೆಸ್ಟ್ ಅಂತ ಹೇಳ್ತೀರಿ ನೀವು ಟೇಸ್ಟ್ ಮಾಡಿದ ನಂತರ. ಸೊ ಟೇಸ್ಟ್ ಮಾಡಬೇಕಾದ್ರೆ ನಾನು ಆ ಗೊಜ್ಜನ ಹೇಗೆ ಮಾಡಿದ್ದೇನೆ ಅಂತ ನೀವು ನೋಡಬೇಕು, ಆಮೇಲೆ ಟ್ರೈ ಮಾಡಬೇಕಲ್ಲ. ಸೊ ಬನ್ನಿ ನೋಡ್ಕೊಂಡು ಬರೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ಇಲ್ಲಿ ಒಂದು ಗೊಂಚಲನಷ್ಟು ದ್ರಾಕ್ಷಿ ಹಣ್ಣನ್ನು ಚೆನ್ನಾಗಿ ಉಪ್ಪು ನೀರಲ್ಲಿ ಅರ್ಧ ಗಂಟೆ ನೆನೆಸಿ ನಂತರ ನೀರನ್ನು ತೆಗೆದು ತೊಳೆದು ಇಟ್ಕೊಂಡಿದ್ದೇನೆ. ಅದನ್ನು ಹೀಗೆ ಸಪ್ರೇಟ್ ಮಾಡುವ ಒಂದೊಂದಾಗಿ. ಅದರಲ್ಲೇನು ಚೊಟ್ಟಿನಂಶ ಉಳಿದಿದ್ರೆ ಅದನ್ನು ನೀಟಾಗಿ ತೆಗೆಯುವಂಥದ್ದು. ಕ್ಲೀನ್ ಇರಬೇಕಲ್ಲ, ಹಾಗಾಗಿ ನಂತರ ಸಪ್ರೇಟ್ ಮಾಡಿಟ್ಟಂತಹ ದ್ರಾಕ್ಷಿ ಹಣ್ಣನ್ನು ಈ ಥರ ಸ್ಲಿಟ್ ಮಾಡಿಕೊಳ್ಳುವ, ಎರಡೆರಡು ತುಂಡುಗಳನ್ನಾಗಿ ಮಾಡಿ ನಂತರ ಪದಾರ್ಥ ಮಾಡುವಂಥದ್ದು. ತುಂಬಾ ಡಿಫ್ರೆಂಟ್ ಆಗಿರುವ ರೆಸಿಪಿ ಸ್ನೇಹಿತರೆ. ಬಿಸಿಯಾದ ಪ್ಯಾನಿಗೆ 3 ಟೇಬಲ್ ಸ್ಪೂನ್ನಷ್ಟು ತುಪ್ಪ, ದೇಸಿ ತುಪ್ಪವನ್ನು ನಾನು ಹಾಕ್ಕೊಳ್ತಾ ಇದ್ದೇನೆ, ಮನೆಯಲ್ಲೇ ಮಾಡಿದಂತಹ ತುಪ್ಪ. 1 ಟೇಬಲ್ ಸ್ಪೂನ್ನಷ್ಟು ಸಾಸಿವೆ, ಕರಿಬೇವು ಸ್ವಲ್ಪ, ನಂತರ ಕಟ್ ಮಾಡಿಟ್ಟಂತಹ ದ್ರಾಕ್ಷಿ ಹಣ್ಣು. ಸೀಸನಲ್ ತುಂಬ ರಸ್ತೆ ಬದಿಗಿರ್ತದೆ, ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ. ಶೀತ ಆಗ್ತದೆ ಅನ್ನೋ ಕಾರಣದಿಂದ ಸ್ವಲ್ಪ ಅವಾಯ್ಡ್ ಮಾಡ್ತೇವೆ ನಾವು. ಹೀಗೆ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರ್ತದೆ. ಅರ್ಧ ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಬೀಜದ ಪುಡಿ, ಚಾಟ್ ಮಸಾಲ, ಗರಂ ಮಸಾಲ, ರೆಡ್ ಚಿಲ್ಲಿ ಪೌಡರ್ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೇಬಲ್ ಸ್ಪೂನ್ನಷ್ಟು ಅರಶಿನದ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಸೋ ಕಲರ್ಫುಲ್ ಅಲ್ಲ. ನಂತರ ಮುಚ್ಚಳವನ್ನು ಮುಚ್ಚಿ 3 ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ಕುಕ್ ಮಾಡಿಕೊಳ್ಳುವ. 3 ನಿಮಿಷದ ನಂತರ ಚೆನ್ನಾಗಿ ಬೆಂದಿದೆ. ಸ್ವಲ್ಪ ನಾವು ಸಟ್ಟುಕದ ಸಹಾಯದಿಂದ ಸ್ಮ್ಯಾಶ್ ಮಾಡಿಕೊಳ್ಳುವ ಹಾಗೆ ಅಗತ್ಯ ಇಲ್ಲ, ಚೆನ್ನಾಗಿ ಬೆಂದಿರೋದ್ರಿಂದ ಹಾಗೆ ಇದ್ದರೂ ನಡೀತದೆ ಸ್ನೇಹಿತರೆ. ಹೀಗೆ ಮಾಡಿದ ನಂತರ ಘಮಘಮಿಸುವ ಏನು ಇನ್ನೊಂದು 2 ನಿಮಿಷದಲ್ಲಿ ಇದು ರೆಡಿ ಆಗ್ತದೆ. ಚಪಾತಿ ಜೊತೆ ಸೂಪರ್ ಕಾಂಬಿನೇಷನ್. ಬೆಳಗ್ಗೆ ಬ್ರೇಕ್ಫಾಸ್ಟ್ ಟೈಮಿಗೂ ಇದನ್ನು ರೆಡಿ ಮಾಡಿಕೊಳ್ಬಹುದು. ಚಿಟಿಕೆಯಷ್ಟು ಚಿಲ್ಲಿ ಫ್ಲೇಕ್ಸ್, ಅಷ್ಟೇ ಪ್ರಮಾಣದಲ್ಲಿ ಆರಿಗ್ಯಾನೋ ಅಂದರೆ ಹರ್ಬ್ಸನ್ನು ಹಾಕ್ತಾ ಇದ್ದೇನೆ, ಡ್ರೈ ಹರ್ಬ್ಸ್. ಇದು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟರೆ ಘಮಘಮಿಸುವ ತುಂಬಾ ಡಿಫ್ರೆಂಟ್ ಹಾಗೂ ಅಮೇಝಿಂಗ್ ರುಚಿಯುಳ್ಳ ಬಿಳಿ ದ್ರಾಕ್ಷಿ ಹಣ್ಣಿನ ಗೊಜ್ಜು ರೆಡಿಯಾಗಿದೆ. ಟೇಸ್ಟ್ ಮಾಡಿ, ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.